ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ, ನಾವು ಹೇಳಿದ್ದನ್ನೆಲ್ಲ ನಮ್ಮ ಫೋನ್ ಹೇಗೆ ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳುತ್ತೆ ಅಂತ? ಅದರ ಹಿಂದೆ ಇರೋ ಮ್ಯಾಜಿಕ್ ಬೇರೇನೂ ಅಲ್ಲ. ಅದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಥವಾ NLP. ಬನ್ನಿ, ಇವತ್ತು ಈ ಅದ್ಭುತ ತಂತ್ರಜ್ಞಾನದ ಒಳಗೆ ಇಳಿದು ನೋಡೋಣ. ಹೌದು, ನಾವು ಪ್ರತಿದಿನ ಬಳಸೋ ಸ್ಮಾರ್ಟ್ಫೋನ್ಗಳು, ಸ್ಮಾರ್ಟ್ ಸ್ಪೀಕರ್ಗಳು, ಕಂಪ್ಯೂಟರ್ಗಳು ಇವೆಲ್ಲ ನಮ್ಮ ಮಾತುಗಳನ್ನ, ನಮ್ಮ ಭಾಷೆಯನ್ನ ಹೇಗೆ ಗ್ರಹಿಸ್ತವೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಈ ವಿವರಣೆಯಲ್ಲಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ನಾವು ಬಹುಶಃ ಗಮನಿಸದೇ ಇರ್ಬೋದು, ಆದರೆ NLP ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಅಲೆಕ್ಸಾಗೆ ಒಂದು ಹಾಡು ಹಾಕೋಕೆ ಹೇಳೋದ್ರಿಂದ ಹಿಡಿದು ಯೂಟ್ಯೂಬ್ ವಿಡಿಯೋಗಳಲ್ಲಿ ತಾನಾಗಿಯೇ ಬರುವ ಸಬ್ಟೈಟಲ್ಗಳವರೆಗೆ ಎಲ್ಲದರ ಹಿಂದೆ ಇದೇ ತಂತ್ರಜ್ಞಾನದ ಕೈವಾಡವಿದೆ. ಇದು ಕೇವಲ ಟೆಕ್ನಾಲಜಿ ಅಷ್ಟೇ ಅಲ್ಲ, ನಮ್ಮ ಜೀವನವನ್ನೇ ಸುಲಭ ಮಾಡ್ತಿರೋ ಒಂದು ಅದ್ಭುತ ಶಕ್ತಿ. ಹಾಗಾದ್ರೆ ಇಷ್ಟೆಲ್ಲ ಮಾಡಕ್ಕೆ ಇದರ ಹಿಂದಿರೋ ಅತಿ ದೊಡ್ಡ ಸವಾಲು ಏನು? ಯಾಕೆ ಮನುಷ್ಯರು ಮಾತಾಡೋ ಭಾಷೆ ಕಂಪ್ಯೂಟರ್ಗಳಿಗೆ ಅಷ್ಟೊಂದು ಜಟಿಲ ಅನ್ಸುತ್ತೆ? ಬನ್ನಿ, ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ನೋಡಿ, ನಾವು ಮಾತಾಡೋ ಭಾಷೆ ತುಂಬಾನೇ ಫ್ಲೆಕ್ಸಿಬಲ್. ಒಂದೇ ಮಾತಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಇರುತ್ತೆ ಅಲ್ವಾ? ಆದರೆ ಕಂಪ್ಯೂಟರ್ ಭಾಷೆ ಹಾಗಲ್ಲ. ಅದು ತುಂಬಾನೇ ಸ್ಟ್ರಿಕ್ಟ್. ಪ್ರತಿಯೊಂದು ಸೂಚನೆಯೂ ಎಕ್ಸಾಕ್ಟ್ ನಿಖರವಾಗಿರಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಅರ್ಥ ಆಗಲ್ಲ. ಇದೇ ನೋಡಿ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ. ಉದಾಹರಣೆಗೆ, ಅವನ ಮುಖ ಕೆಂಪಾಯಿತು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅವನಿಗೆ ಕೋಪ ಬಂತಾ, ನಾಚಿಕೆ ಆಯ್ತಾ, ಅಥವಾ ಏನಾದ್ರೂ ಅಲರ್ಜಿ ಆಗಿದೆಯಾ? ನಮಗೆ ಸಂದರ್ಭ ನೋಡಿ ಅರ್ಥ ಆಗ್ಬಿಡುತ್ತೆ. ಆದರೆ ಕಂಪ್ಯೂಟರ್ಗೆ ಇದು ಗೊಂದಲಮಯ. ಇದೇ ನೋಡಿ NLP ಎದುರಿಸಬೇಕಾದ ಅತಿದೊಡ್ಡ ಸವಾಲು. ಹಾಗಾದ್ರೆ ಈ ದೊಡ್ಡ ಸವಾಲನ್ನ ಯಂತ್ರಗಳು ಹೇಗೆ ಎದುರಿಸುತ್ತವೆ? ಅದಕ್ಕಿರೋ ಉತ್ತರವೇ ಟೆಕ್ಸ್ಟ್ ನಾರ್ಮಲೈಸೇಷನ್. ಇದನ್ನ ನಾವೊಂದು ಯಂತ್ರಕ್ಕೆ ಓದಲು ಕಲಿಸೋ ಮೊದಲ ಪಾಠ ಅಂತಾನೋ ಹೇಳ್ಬೋದು. ಬನ್ನಿ, ಈ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹಂತ ಹಂತವಾಗಿ ನೋಡೋಣ. ಕಂಪ್ಯೂಟರ್ಗೆ ಯಾವುದೇ ಪಠ್ಯವನ್ನ ಅರ್ಥ ಮಾಡಿಸೋ ಮೊದಲು ಅದನ್ನ ಕ್ಲೀನ್ ಮಾಡಬೇಕು, ಸರಳಗೊಳಿಸಬೇಕು. ಈ 5 ಹಂತಗಳು ಅದನ್ನೇ ಮಾಡ್ತವೆ. ಮೊದಲು ದೊಡ್ಡ ಪಠ್ಯವನ್ನ ವಾಕ್ಯಗಳಾಗಿ ಒಡೆಯೋದು, ಆಮೇಲೆ ವಾಕ್ಯಗಳನ್ನ ಪದಗಳಾಗಿ ವಿಂಗಡಿಸೋದು, ನಂತರ ಮತ್ತು, ಆದರೆ ಥರದ ಅನಗತ್ಯ ಪದಗಳನ್ನ ತೆಗೆದುಹಾಕೋದು, ಆಮೇಲೆ ಎಲ್ಲಾ ಪದಗಳನ್ನು ಒಂದೇ ರೀತಿ ಅಂದ್ರೆ ಲೋವರ್ ಕೇಸ್ಗೆ ತರೋದು, ಕೊನೆಗೆ ಪ್ರತಿಯೊಂದು ಪದವನ್ನು ಅದರ ಮೂಲ ರೂಪಕ್ಕೆ ಇಳಿಸೋದು. ಹೀಗೆ ಸಂಕೀರ್ಣತೆಯನ್ನ ಕಡಿಮೆ ಮಾಡಲಾಗುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪದಗಳನ್ನ ಅದರ ಮೂಲಕ್ಕೆ ತರೋಕೆ 2 ಮುಖ್ಯ ವಿಧಾನಗಳಿವೆ. ಒಂದು ಸ್ಟೆಮ್ಮಿಂಗ್. ಇದು ತುಂಬ ವೇಗವಾಗಿ ಪದದ ಕೊನೆಯನ್ನ ಕತ್ತರಿಸ್ಬಿಡುತ್ತೆ. ಆದರೆ ಕೆಲವೊಂಡೆ ಸ್ಟಡೀಸ್ ಅನ್ನೋದನ್ನ ಸ್ಟುಡಿ ಅಂತ ಅರ್ಥವೇ ಇಲ್ಲದ ಹಾಗೆ ಮಾಡಿಬಿಡ್ಬೋದು. ಇನ್ನೊಂದು ಲೆಮಟೈಸೇಷನ್. ಇದು ಸ್ವಲ್ಪ ನಿಧಾನವಾದ್ರೂ ಪದದ ಅರ್ಥವನ್ನ ಗಮನದಲ್ಲಿಟ್ಕೊಂಡು ಸ್ಟಡೀಸ್ ಮತ್ತು ಸ್ಟಡಿಯಿಂಗ್ ಎರಡನ್ನೂ ಸ್ಟಡಿ ಅನ್ನೋ ಸರಿಯಾದ ಮೂಲಪದಕ್ಕೆ ತರುತ್ತೆ. ಇದು ಸ್ಪೀಡ್ ಮತ್ತು ಅಕ್ಯುರಸಿ ನಡುವಿನ ಒಂದು ಆಯ್ಕೆ ಇದ್ದಾಗೆ. ಸರಿ, ಈಗ ನಮ್ಮ ಹತ್ರ ಕ್ಲೀನ್ ಆದ ಟೆಕ್ಸ್ಟ್ ಇದೆ. ಆದರೆ ಸಮಸ್ಯೆ ಏನಂದ್ರೆ, ಕಂಪ್ಯೂಟರ್ಗಳಿಗೆ ಪದಗಳು ಅರ್ಥ ಆಗಲ್ಲ. ಅವುಗಳಿಗೆ ಅರ್ಥ ಆಗೋದು ಕೇವಲ ಸಂಖ್ಯೆಗಳು, 0 ಮತ್ತೆ 1 ಅಷ್ಟೇ. ಹಾಗಾದ್ರೆ ಈ ಪದಗಳನ್ನ ಸಂಖ್ಯೆಗಳಾಗಿ ಪರಿವರ್ತಿಸೋದು ಹೇಗೆ? ಬನ್ನಿ, ಮುಂದಿನ ಹಂತ ನೋಡೋಣ. ಇದಕ್ಕಿರೋ ಮೊದಲ ವಿಧಾನ ಬ್ಯಾಗ್ ಆಫ್ ವರ್ಡ್ಸ್. ಇದರ ಹೆಸರೇ ಹೇಳೋ ಹಾಗೆ ಇದು ಪದಗಳನ್ನೆಲ್ಲ ತಗೊಂಡು ಒಂದು ಚೀಲಕ್ಕೆ ಸುರಿದ ಹಾಗೆ. ಯಾವ ಪದ ಮೊದಲು ಬಂತು, ವ್ಯಾಕರಣ ಏನು, ಇದ್ಯಾವುದೂ ಅದಕ್ಕೆ ಮುಖ್ಯವಲ್ಲ. ಅದಕ್ಕೆ ಮುಖ್ಯವಾಗೋದು ಒಂದೇ, ಯಾವ ಪದ ಎಷ್ಟು ಸಾರಿ ಬಂದಿದೆ ಅಂತ ಲೆಕ್ಕ ಹಾಕೋದು ಅಷ್ಟೇ. ಇದು ಪದಗಳನ್ನ ಎಣಿಸೋಕಿರೋ ಒಂದು ಸರಳ ವಿಧಾನ. ಈ ಟೇಬಲ್ ನೋಡಿದ್ರೆ ಸಾಕು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಡಾಕ್ಯುಮೆಂಟ್ 1ರಲ್ಲಿ ಅಮನ್, ಅವನಿ ಮತ್ತೆ ಸ್ಟ್ರೆಸ್ಡ್ ಅನ್ನೋ ಪದಗಳಿವೆ. ಅದಕ್ಕೆ ಅವುಗಳ ಕೆಳಗೆ 1 ಅಂತ ಇದೆ. ವೆಂಟ್ ಅನ್ನೋ ಪದ ಇಲ್ಲ, ಹಾಗಾಗಿ ಅದರ ಕೆಳಗೆ 0 ಇದೆ ಅಷ್ಟೇ. ಹೀಗೆ ಪದಗಳನ್ನ ಸಂಖ್ಯೆಗಳಾಗಿ ಬದಲಾಯಿಸಲಾಗುತ್ತೆ. ಆದ್ರೆ ಈ ವಿಧಾನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಎ, ದ, ಈಸ್ ನಂತಹ ಪದಗಳು ಎಲ್ಲಾ ಕಡೆ ಹೆಚ್ಚಾಗಿ ಬರೋದ್ರಿಂದ ಅವುಗಳಿಗೆ ಹೆಚ್ಚಿನ ಸ್ಕೋರ್ ಸಿಕ್ಬಿಡತ್ತೆ. ಆದರೆ ಅವು ಆ ವಿಷಯದ ಬಗ್ಗೆ ಏನೂ ಮಹತ್ವದ ಮಾಹಿತಿ ಕೊಡಲ್ಲ. ಹಾಗಾದ್ರೆ ನಿಜವಾಗ್ಲೂ ಮುಖ್ಯವಾದ, ಮೌಲ್ಯಯುತವಾದ ಪದಗಳನ್ನು ಗುರುತಿಸೋದು ಹೇಗೆ? ಈ ಸಮಸ್ಯೆಗೆ ಪರಿಹಾರವೇ TF-IDF. ಇದರ ಹಿಂದಿನ ತರ್ಕ ತುಂಬಾ ಸರಳ ಮತ್ತು ಚಾಣಾಕ್ಷಿತನದಿಂದ ಕೂಡಿದೆ. ಒಂದು ಪದ ಒಂದು ನಿರ್ದಿಷ್ಟ ಡಾಕ್ಯುಮೆಂಟ್ನಲ್ಲಿ ಹೆಚ್ಚು ಬಾರಿ ಬಂದ್ರೆ ಅದು ಮುಖ್ಯ. ಆದ್ರೆ ಅದೇ ಪದ ಬೇರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲೂ ಪದೇ ಪದೇ ಬರ್ತಿದ್ರೆ ಅದರ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ. ಹೇಗೆ ಒಂದು ಪದದ ನಿಜವಾದ ಮೌಲ್ಯವನ್ನು ಇದು ಅಳೆಯುತ್ತೆ? ಈ ಚಾರ್ಟ್ ನೋಡಿದ್ರೆ TF-IDFನ ಸಂಪೂರ್ಣ ಸಾರಾಂಶ ಅರ್ಥ ಆಗ್ಬಿಡುತ್ತೆ. ನೋಡಿ,
ದನಂಥ ಪದಗಳು ಎಲ್ಲಾ ಕಡೆ ಇರೋದ್ರಿಂದ ಅವುಗಳ ಮೌಲ್ಯ ಕಡಿಮೆ. ಅದೇ ಮಾಲಿನ್ಯದಂಥ ಪದ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಇರೋ ಡಾಕ್ಯುಮೆಂಟಲ್ಲಿ ಜಾಸ್ತಿ ಬಂದ್ರೆ ಅದಕ್ಕೆ ಮಧ್ಯಮ ಮೌಲ್ಯ. ಅದೇ ಕ್ಯಾಟಲಿಟಿಕ್ ನಂಥ ಅಪರೂಪದ ತಾಂತ್ರಿಕ ಪದ ಆ ವಿಷಯಕ್ಕೆ ತುಂಬಾನೇ ಮುಖ್ಯವಾಗಿದ್ರೆ ಅದಕ್ಕೆ ಅತಿ ಹೆಚ್ಚು ಮೌಲ್ಯ ಸಿಗುತ್ತೆ. ಹೀಗೆ ನೋಡಿ, ಯಂತ್ರ ನಿಜವಾಗ್ಲೂ ಪ್ರಮುಖವಾದ ಪದಗಳನ್ನು ಗುರುತಿಸುತ್ತೆ. ಸರಿ, ನಾವೀಗ ಎಲ್ಲಾ ಮೂಲಭೂತ ಅಂಶಗಳನ್ನು ಕಲ್ತಿದ್ದೇವೆ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ನಾವು ಆರಂಭದಲ್ಲಿ ಮಾತಾಡಿದ ಉದಾಹರಣೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತವೆ ಅಂತ ಈಗ ನೋಡೋಣ. ಆ ಮ್ಯಾಜಿಕ್ ಹಿಂದಿನ ಸೀಕ್ರೆಟ್ ಏನು ಅಂತ ತಿಳಿಯೋ ಸಮಯ. ಈಗ ನೋಡಿ, ಎಲ್ಲವೂ ಸ್ಪಷ್ಟವಾಗ್ತಿದೆ ಅಲ್ವಾ? ಸೆಂಟಿಮೆಂಟ್ ಅನಾಲಿಸಿಸ್ ಅಂದ್ರೆ ಒಂದು ಪ್ರಾಡಕ್ಟ್ ರಿವ್ಯೂ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ ಕಂಡುಹಿಡಿಯೋದು. ಇದಕ್ಕೆ ಅದು TF-IDF ಬಳಸಿ ಅದ್ಭುತ ಅಥವಾ ಕೆಟ್ಟ ಅನ್ನೋ ಪದಗಳಿಗೆ ಎಷ್ಟು ಮೌಲ್ಯ ಇದೆ ಅಂತ ನೋಡುತ್ತೆ. ಅದೇ ರೀತಿ ಚಾಟ್‌ಬಾಟ್ಗಳು ನಾವು ಕೇಳೋ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲು ಟೆಕ್ಸ್ಟ್ ನಾರ್ಮಲೈಸೇಷನ್ ಮಾಡುತ್ತವೆ. ನಾವು ಕಲ್ತ ಈ ತಂತ್ರಗಳೇ ಈ ಎಲ್ಲ ಅದ್ಭುತ ಅಪ್ಲಿಕೇಶನ್ಗಳ ಹಿಂದಿನ ನಿಜವಾದ ಶಕ್ತಿ. ನೋಡಿ, ಮನುಷ್ಯರ ಭಾಷೆಯ ಗೊಂದಲದಿಂದ ಶುರು ಮಾಡಿ ಅದನ್ನ ಸರಳಗೊಳಿಸಿ ಸಂಖ್ಯೆಗಳಾಗಿ ಪರಿವರ್ತಿಸಿ ಕೊನೆಗೆ ಯಂತ್ರಗಳಿಗೆ ಅರ್ಥ ಮಾಡಿಸುವವರೆಗಿನ ಒಂದು ದೊಡ್ಡ ಪಯಣವನ್ನೇ ನಾವು ನೋಡಿದ್ದೇವೆ. ಇದು ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈಗ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನಂದ್ರೆ, ನಮ್ಮ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರುವ ಈ ಯಂತ್ರಗಳ ಜೊತೆ ನಾವು ಮುಂದೇನು ಮಾತಾಡಬೇಕು? ಯಾವ ಹೊಸ ಸಾಧ್ಯತೆಗಳ ಬಾಗಿಲನ್ನು ತೆರೆಯಬೇಕು? ಈ ತಂತ್ರಜ್ಞಾನದ ಭವಿಷ್ಯ ನಮ್ಮ ಕಲ್ಪನೆಯಲ್ಲಿದೆ.